ಹೇಳಮ್ ಯಾವಾಗ ಬಂದ್ರು ಬುಲ್ಡೋಸರ್ಗಳು? ಬುಲ್ಡೋಸರ್ ಮೊದ್ಲು ಅವರು ಇಲ್ಲ ಇಲ್ಲ ಏನು ಹೇಳಿಲ್ಲ. ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ನೋಟಿಸ್ ಕೊಟ್ಟಿಲ್ಲ. ಬೆಳಗ್ಗೆ ಆಫೀಸರ್ಸ್ ಹೇಳ್ತಾ ಇದ್ರೆ 3 ತಿಂಗಳು ಮೊದಲು ನೋಟಿಸ್ ಅದು ಯಾರು ಕೊಟ್ರು? ನಮ್ಗೆ ಕೊಟ್ಟಿಲ್ಲ ಅಲ್ಲ. ನಮ್ಗೆ ಇನ್ಫಾರ್ಮೇಶನ್ ಇಲ್ಲ, ನೋಟಿಸ್ ಬಂದಿಲ್ಲ. ನಿಮ್ಗೆ ಯಾವಾಗ ಗೊತ್ತಾಯ್ತು ಇಲ್ಲಿ ಬುಲ್ಡೋಸ್ ಆಗ್ತಾ ಬೆಳಗ್ಗೆ 6 ಗಂಟೆಗೆ ನಾವು ಮಲ್ಕೊಂಡೇ ಇದ್ರು. ಅವಾಗ ಬಂದು 2-3 ಪೊಲೀಸ್ ಅವರು ಬಾಗಲ್ ತೆಗ್ದಿ ಇದ್ ಮಾಡಿ, ನೀವು ಡೆಮಾಲೇಷನ್ಗೆ ಬಂದಿದ್ದೀವಿ, ನೀವು ಆಚೆಗಡೆ ಬನ್ನಿ ಅಂತ ಹೇಳಿದ್ರು. ನಾವು ಹೆಂಗ್ ಆತರ ನಮ್ಗೆ ಏನೋ ಕೊಟ್ಟಿಲ್ಲ, ನಾವ್ ಹೆಂಗ್ ಬರೋದು ಹೊಡೆಯೋದು? ನೀವು ಯಾಕೆ ಯಾರು ಹೇಳಿದ್ರು ನಿಮ್ಗೆ ಅಂದ್ರೆ ನಮ್ಗೆ ಆರ್ಡರ್ ಬಂದಿದೆ, ನಾವು ಬಂದು ಹೊಡೆಯೋಕೆ ಬಂದಿದೆ, ನೀವು ಆಚೆ ಬನ್ನಿ ಅಂತ ಹೇಳಿದ್ರು. ನಾವು ಆಚೆ ಬರಲ್ಲ, ನಮ್ಗೆ ಇದು ಹೊಡೆಯೋಕೆ ಬಿಡಲ್ಲ, ನಾವ್ ಇಲ್ಲೇ ಕೂತ್ಕೊಳ್ತೀನಿ ಅಂತ ಹೇಳಿದ್ಕೆ 3 ಪೊಲೀಸ್ ಅವ್ರು ಬಂದು ಕರ್ಕೊಂಡು ಹೋಗಿ ಆ ಕಡೆ ಬಿಸಾಕ್ರು. ನಮ್ಮನ್ನ ಬಿಸಾಕ್ಬಿಟ್ಟು ನಮ್ ಸಾಮಾನ್ಗಳು ಐತೆ, ನಾವ್ ಏನ್ ಮಾಡೋದು? ಹೆಂಗ್ ಇಟ್ಕೊಳ್ಬೇಕಾಗಿತ್ತು? ರೋಡಲ್ಲಿ ಮಲ್ಕೋಬೇಕಾ? ರೋಡಲ್ಲಿ ಇರ್ಬೇಕಾ? ಅದು ನಮ್ ಪ್ರಶ್ನೆ ಇಲ್ಲ, ನಮ್ದು ಸಮಾಧಾನ ಇಲ್ಲ ಇದು ಅಂತ ಹೇಳ್ಬಿಟ್ರು ಅವರು. 4 ಜನ ಇದ್ದಾರೆ. ನಾನು, ನಮ್ಮ ಯಜಮಾನ್ರು, ನಮ್ಮ ಮಗಳು, ನನ್ನ ಮಗ. ಜಾಗ ಇಲ್ಲ ಇಲ್ಲ, ಇದು ಒಂದೇ ಇರೋದು ನಮ್ಗೆ. ಅಂದ್ರೆ ನಿಮ್ಗೆ ಒಂದು ರೂಲ್ಸ್ ಇದೆ, ಏನಾದ್ರು ಈ ತರ ಡಿಮಾಲಿಷನ್ ಮಾಡ್ಬೇಕಾದ್ರೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ. ಅದೇನು ಮಾಡ್ಕೊಟ್ಟಿಲ್ಲ ಸರ್? ಯಾರು ಏನು ಮಾಡ್ಲಿಲ್ಲ. ನಮ್ ಇದು ಸಾಮಾನ್ಗಳು ಎತ್ತಕ್ಕೆ ಒಂದು ಅವಕಾಶ 1 ಅವರ್ ಟೈಮ್ ಕೊಡಿ ಅಂದ್ರೆ ನಿಮ್ಮ ಸಾಮಾನ್ಗಳು ನಾವೇ ಎತ್ತು ಇರ್ತೀವಿ. 1 ಅವರ್ ಟೈಮ್ ಕೊಟ್ಟಿಲ್ವಾ? ಇಲ್ಲ, 1 ಅವರ್ ಕೊಟ್ಟಿಲ್ಲ, 1 ನಿಮಿಷನೇ ಕೊಟ್ಟಿಲ್ಲ ಅವರು. ಟೈಮ್ ಕೊಟ್ಟೇ ಇಲ್ಲ. ಟೈಮ್ ಕೊಟ್ಟಿಲ್ಲ. ಯಾವಾಗಿಂದ ಇದ್ದೀರಾ ಇಲ್ಲಿ? ನಾವು 15 ವರ್ಷದಿಂದ ಇದ್ದೀನಿ. ಅವಾಗ ನಿಮ್ಗೆ ಗೊತ್ತಿತ್ತಾ ಈ ಜಾಗ ನಮ್ದೇ ಅಂತ? ನಿಮ್ದೇ ಅಂತ ಇದ್ದಿತ್ತು? ಹೌದು, ಅಗ್ರಿಮೆಂಟ್ ಪೇಪರ್ ಎಲ್ಲ ಪ್ರೂಫ್ ಎಲ್ಲ ಐತೆ. ಇದೇನಾಗಿದೆ ಅಂದ್ರೆ ಕೋರ್ಟ್ ಇಂದ ಕೋರ್ಟ್ ಇಂದ ಆರ್ಡರ್ ಆಗಿರೋದು ಈ ಜಾಗನ ಡೆಮಾಲಿಷನ್ ಮಾಡ್ಬೇಕು, ಬಿಡಿಎ ಅದೇ ಡೆಮಾಲಿಷನ್ ಮಾಡ್ಬೇಕು ಅಂದ್ರೆ ಬಂದ್ರೆ ನೋಟಿಸ್ ಕೊಡ್ಬೇಕು ತಾನೆ. ನೋಟಿಸ್ ಯಾರ ಹತ್ರ ಕೊಟ್ಟಿದಾರ ಅದು ಎಲ್ಲ ಗೊತ್ತಿಲ್ಲ. ಅವ್ರಿಗೆ ಬಂದ್ಬಿಟ್ಟು ಬೆಳ್ಗೆ ಬಂದ್ಬಿಟ್ಟು ಲಾಕ್ ಮಾಡಿ ಮನೆಗೆ ಆಚೆ ಕಡೆ ಬನ್ನಿ ಅಂತ ಅವ್ರಿಗೆ ತಳ್ಬಿಟ್ಟು, ಮನೆಯಲ್ಲಿ ಇದ್ರೆ ಆಚೆ ಕಡೆ ತಳ್ಬಿಟ್ಟು ಲೇಡೀಸ್ ಅವರು, ಪೊಲೀಸ್ ಅವರು ಎಲ್ಲ ಕರ್ಕೊಂಡು ಬಿಟ್ಬಿಟ್ಟು ಸಾಮಾನ್ಯ ಎಲ್ಲ ಆಚೆ ಕಡೆ ಇಕ್ಕಿದ್ರೆ ಅರ್ಧ ಸಾಮಾನು ಯಾರು ಎತ್ಕೊಂಡು ಹೋಗ್ಬಿಟ್ಟಿದಾರೋ ಅದನ್ನು ಗೊತ್ತಿಲ್ಲ. ಅವ್ರು ಎಲ್ಲಾರ್ಗೆ ಅಲ್ಲಿ ಅಷ್ಟು ದೂರ ಬಿಟ್ಬಿಟ್ಟು ಆಮೇಲೆ ಮಾಡಿರೋದು ಈ ಮನೆಗೆ.